ಕಾಲೇಜ್ ಲೈಫಲ್ಲಿ ಒಂದು ಕಾಮನ್ ಡಿಸ್ಟ್ರಾಕ್ಷನ್ ಆಗುತ್ತೆ, ಅದು ಕಾಲೇಜ್ ಕ್ರಶ್ಶು. ಎರಡನೇದು ಕಾಲೇಜಲ್ಲಿ ಆಗುವಂಥ ಒಂದು ಲವ್. ಮೂರನೇದು ಕಂಟಿನ್ಯೂ ಆಗಿ ರಿಲೇಷನ್ಶಿಪ್ ಅಂತ ಆಗುತ್ತೆ. ಇವೆಲ್ಲ ಕಾಲೇಜ್ ಲೈಫಲ್ಲಿ ಬೇಕಾ, ಇಲ್ಲ ಇವೆಲ್ಲ ತಡೆದು ಕಾಲೇಜ್ ಲೈಫ್ ಹೆಂಗೆ ಮಾಡಬೇಕು? ಮೂರನೇದು, ಇದ್ರ ಜೊತೆಗೇ ನಾವು ಲವ್ ಮಾಡ್ತಾನೋ ಕಾಲೇಜಲ್ಲೂ ಒಂದು ಒಳ್ಳೆ ಪ್ರೋಗ್ರೆಸ್ ನಾವು ಮಾಡ್ಬೋದಾ ಅಂದ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ. ಎಲ್ಲ ಸ್ಟೂಡೆಂಟ್ಸು ತುಂಬ ಈ ಒಂದು ವಿಚಾರಕ್ಕೆ ನೀವು ಒಳಗಾಗಿದ್ದೀರಾ. ಈ ವಿಡಿಯೋ ಕೇಳಿಸ್ಕೊಂಡೋಗಿ ನಿಮಗೊಂದು ದಾರಿ ಸಿಗುತ್ತೆ. ಕಾಲೇಜ್ ಲೈಫಲ್ಲಿ ಒಬ್ಬರು ವ್ಯಕ್ತಿ ನಮಗೆ ಇಷ್ಟ ಆಗೋದು ತುಂಬ ಕಾಮನ್ ವಿಚಾರ. ಇದು ಏನು ತಪ್ಪಂತಲ್ಲ, ಇದು ನಮ್ಮದು ವಯಸ್ಸಿನ ಪ್ರಾಬ್ಲಮ್ಮು. ನಾವು ಇಮ್ಮೆಚ್ಯೂರ್ ಆಗಿರ್ತೀವಿ. ಇದ್ದಿದ್ದಂಗೆ ನಮಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ, ಕ್ರಶ್ ಅಂತ ಸ್ಟಾರ್ಟ್ ಆಗುತ್ತೆ. ಬರ್ತಾ ಬರ್ತಾ ನಾವು ಅವ್ರಿಗೆ ತುಂಬ ನೋಡ್ತಾ ಇರ್ತೀವಿ, ಅವ್ರದ್ದೊಂದು ನಂಬರ್ ಸಿಗುತ್ತಾ, ಇಲ್ಲ ಅವ್ರು ನಮಗೆ ಮಾತಾಡಿಸ್ತಾರ ಅಂದ್ಕೊಂಡು ನಾವು ಈ ಭಾವನೆಯಲ್ಲಿ ಕಾಲೇಜ್ ಲೈಫ್ ಮಾಡ್ತಾ ಇರ್ತೀವಿ. ಆದರೆ ಆ ವ್ಯಕ್ತಿ ಸರಿಯಾ, ಆ ವ್ಯಕ್ತಿ ತಪ್ಪ ಅಂದ್ಕೊಂಡು ನಮಗೆ ತಿಳುವಳಿಕೆ ಇರಲ್ಲ. ಏನಕ್ಕೆ ನಾವು ಇಮ್ಮೆಚ್ಯೂರ್ ಆಗಿರ್ತೀವಿ. ಈಗ ಉದಾಹರಣೆಗೆ ನೀವೊಂದು 25-26 ವಯಸ್ಸು ನಿಮಗೆ ಆದಾಗ ನೀವು ದುಡಿತಾ ಒಂದು ವ್ಯಕ್ತಿಗೆ ಇಷ್ಟಪಡೋ ಮುಂಚೆ ನೀವು ಯೋಚನೆ ಮಾಡ್ತೀರಾ, ಈ ವ್ಯಕ್ತಿ ಸರಿಯಾ, ಈ ವ್ಯಕ್ತಿ ಸೆಟ್ಲ್ ಆಗ್ಯಾರ, ಇವ್ರ ಹತ್ರ ದುಡ್ಡು ಇದೆಯಾ, ಇಲ್ಲ ಒಂದು ಒಳ್ಳೆ ಜಾಬಲ್ಲಿ ಇದ್ದಾರಾ, ಇವೆಲ್ಲ ನೀವು ಯೋಚನೆ ಮಾಡ್ತೀರಾ. ಆದರೆ ಕಾಲೇಜ್ ಲೈಫಲ್ಲಿ ನಮ್ಮದು ತಿಳುವಳಿಕೆ ಅಷ್ಟಿರಲ್ಲ. ಒಬ್ರಿಗೆ ನೋಡ್ತೀವಿ, ಇಷ್ಟ ಆಯಿತಾ, ನನಗೆ ಕ್ರಶ್ ಅಂತ ಬೇಕು, ಏನೋ ಇವ್ರು ಇಷ್ಟ ಅಂದ್ಕೊಂಡು ನಂಬರು ಇಲ್ಲ ಮಾತಾಡ್ಸೋದಕ್ಕೆಲ್ಲ ನಾವು ಟ್ರೈ ಮಾಡ್ತಾ ಇರ್ತೀವಿ. ಇದು ಸರಿಯಾ? ಇದನ್ನು ಅವಾಯ್ಡ್ ಮಾಡೋದು ಹೆಂಗೆ ಅಂದ್ಕೊಂಡು ಹೇಳ್ತೀನಿ, ಈ ವಿಡಿಯೋ ನೋಡಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹುಡುಗರು ಈ ಥರ ನಾವು ನೋಡೋದವರಿಗೆ ಕ್ರಶ್ಶು, ಐ ಕಾಂಟ್ಯಾಕ್ಟ್ ಆಗೋದು, ಇವೆಲ್ಲ ತುಂಬ ಕಾಮನ್ನು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇನ್ಸ್ಟಾಗ್ರಾಮು, ವಾಟ್ಸಪ್ಪೆಲ್ಲ ಕೇಳೋದು. ಅದ್ರ ನಂತರ ಹೆಂಗಾದರೂ ಒಂದು ಮಾತಾಡಿಸ್ಬಿಡೋದು. ಫಸ್ಟ್ ಟೈಮ್ ಮಾತಾಡಿಸ್ತಾ ಫುಲ್ಲು ಗೂಸ್ ಬಂಪ್ಸು, ಮೈ ಎಲ್ಲ ನಡಕ್ತಾ ಇರುತ್ತೆ. ಅದೇನೋ ಫೀಲೇ ಬೇರೆ, ಅವೆಲ್ಲ ಪರವಾಗಿಲ್ಲ. ಆದರೆ ವಿಚಾರ ಏನಂದರೆ ಗೈಸ್, ನೀವು ಯಾವ ವ್ಯಕ್ತಿ ಒಂದು ಎಫರ್ಟ್ ಹಾಕ್ತಾ ಇರ್ತೀರಲ್ಲ ಕಾಲೇಜ್ ಲೈಫಲ್ಲಿ, ನಿಮಗೆ ಆ ವ್ಯಕ್ತಿ ಸರಿಯೋ ತಪ್ಪು ಅಂದ್ಕೊಂಡು ಗೊತ್ತೇ ಆಗಲ್ಲ. ನೀವು ಹೆಂಗೋ ಆ ವ್ಯಕ್ತಿಗೆ ನಿಮ್ಮವ್ರಂತ ನೀವು ಮಾಡ್ಕೊಬಿಟ್ರು, ಅದ್ರ ನಂತರದ ಯೋಚನೆ ಮಾಡಿ. ನೀವು ಟೈಮ್ ಕೊಡಬೇಕು. ಪ್ರತಿದಿನ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ, ಅದು ಅವ್ರು ನಿಮ್ಮಿಬ್ಬರ ಮಧ್ಯೆ, ಅದನ್ನು ನೀವು ಸರಿಪಡಿಸ್ತಾ ಇರಬೇಕು. ಅವ್ರ ಜೊತೆಗೆ ನೀವು ಹೊರಗೆ ಹೋಗಬೇಕು, ಖರ್ಚು ಮಾಡಬೇಕು, ತಿನ್ನಬೇಕು, ಸುತ್ತಾಡಬೇಕು. ಎಟ್ ದ ಎಂಡು ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆಯಾ? ಆದರೆ ಯಾರನ್ನೂ ತೀರಾ ಒಂದು ಅಟ್ಯಾಚ್ಮೆಂಟು ಮನಸ್ಸಿಗಂತ ಹಚ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಎಜುಕೇಷನಿಗೆ ದೇವರಾಣೆಗೂ ಇದು ತುಂಬ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ನೋಡಿ, ನೀವು 25-20 ವರ್ಷ ಆಗಿದ ನಂತರ ಒಂದು ವ್ಯಕ್ತಿ ಯಾರು ಸರಿ ಅಂದ್ಕೊಂಡು ನೀವೊಂದು ಲೈಫ್ ಒಂದು ಸ್ಟೇಬಲ್ ಬಂದಿರುತ್ತೆ, ನೀವೊಂದು ಲವ್ ಅಂತ ಅವಾಗ ಮಾಡ್ಬೋದು. ಕಾಲೇಜ್ ಲೈಫಲ್ಲಿ ಓದೋದು, ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳೋದು, ನಾವು ಲೈಫಲ್ಲಿ ಏನೋ ಒಂದು ಆಗ್ಬೇಕು ಅಂದ್ಕೊಂಡು ಈ ಥರ ಮಾತ್ರ ಗಮನ ಇರಬೇಕು ಮಗ. ಈಗ ನೋಡಿ, ಕಾಲೇಜಲ್ಲಿ ಪುಸ್ತಕದ ಬದನೆಕಾಯಿ, ಎಕ್ಸಾಮ್ ಹೆಂಗೆ ಪಾಸ್ ಆಗಬೇಕು, ಡಿಗ್ರಿದ ಬಗ್ಗೆ, ಎಜುಕೇಷನ್ ಬಗ್ಗೆ ಇವೆಲ್ಲದು ಹೇಳ್ತಾರೆ. ಈಗ ಅವೆಲ್ಲ ನಮಗೆ ಗೊತ್ತಿರೋದೆ. ಈಗ ನಾವು ಕಾಲೇಜಿಗೆ ಹೋಗ್ತಿದ್ದೀವಿ ಅಂದರೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರೋದು, ಪಾಸ್ ಆಗೋಕ್ಕೆ ಹೋಗ್ತಿರೋದು. ಆದರೆ ಕಾಲೇಜ್ಗಳಲ್ಲಿ ಡಿಸ್ಟ್ರಾಕ್ಷನ್ ಹೇಗೆ ಆಗಬಾರ್ದು, ಮೋಟಿವೇಟ್ ಹೇಗಿರಬೇಕು, ಹಾಗೆ ಸ್ಟೂಡೆಂಟ್ಸು ಇಂಥ ರಿಲೇಷನ್ಶಿಪ್ಪು, ಲವ್ ಇವೆಲ್ಲ ಹೇಗೆ ತಡಿಬೇಕು, ಲೈಫಲ್ಲಿ ಎಷ್ಟು ಕಷ್ಟ ಇದೆ ಮುಂದೆ ಅಂದ್ಕೊಂಡು ಇವೆಲ್ಲ ಯಾವ ಕಾಲೇಜಲ್ಲೂ ಹೇಳ್ಕೊಡಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟು. ಇದು ಯಾರೂ ಹೇಳ್ಕೊಡೋದು ಇಲ್ಲ. ಈಗ ನಾನೇನೋ ಸುಮ್ಮನೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಮೈಂಡ್ ಸೆಟ್ ಹಂಗಿರ್ಬೇಕು ಬ್ರೋ. ಈಗ ನಿಮ್ಮ ಅಪ್ಪ ಅಮ್ಮ ಕಾಲೇಜಿಗೆ ಏನಕ್ಕೆ ಕಳಿಸ್ತಾ ಇದ್ದಾರೆ, ನೀವು ಕಾಲೇಜಿಂದ ಹೊರಗೆ ಬರ್ತಾ ಏನೆಲ್ಲ ಅಚೀವ್ಮೆಂಟ್ ಮಾಡ್ಕೊಂಡು ಬರಬೇಕು, ಇವೆಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಇದನ್ನು ತೀರಾ ಈಗ ಅವಾಯ್ಡ್ ಮಾಡೋದು ಹೆಂಗೆ ಅಂದ್ಕೊಂಡು ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಂಗ್ ಜನ್ರೇಷನ್ ಸ್ಟೂಡೆಂಟ್ಸ್ ಎಲ್ಲ ಹೆಂಗೆ ಗೊತ್ತಾ, ಈಗ ತೀರಾ ಲಾಯಲ್ ಇಲ್ಲ. ಯಾರಿಗೂ ನಿಯತ್ತು, ಯಾರಿಗೂ ಒಂದು ಲವ್ವಿನ ಬೆಲೆನೇ ಗೊತ್ತಿಲ್ಲ. ಏನೋ ಈಗ ಒಂದು ಇಷ್ಟಪಡ್ತಾರೆ, ಲವ್ ಅಂತ ಸ್ಟಾರ್ಟ್ ಮಾಡ್ಕೊತಾರೆ, ಇನ್ನೊಂದು ವಾರದಲ್ಲೇ ಆ ವ್ಯಕ್ತಿಗೆ ಇನ್ನೊಬ್ರು ಯಾರು ಇಷ್ಟ ಆಗ್ತಾರೆ. ಅಟ್ರಾಕ್ಷನ್ನು, ಕ್ರಶ್ಶು ಅಂಥ ಕಾಲ ಬ್ರೋ ಇದು. ಈಗ ಸುಮ್ಮನೆ ನೀವು ಸ್ಟೂಡೆಂಟ್ ಲೈಫಲ್ಲಿ ಒಬ್ರನ್ನ ಇಷ್ಟಪಟ್ಟು ತುಂಬ ಬಲವಂತ ಆಗಿ ಏನೋ ಒಂದು ಲವ್ ಮಾಡ್ಕೊಂಡು ರಿಲೇಷನ್ಶಿಪ್ ನಡ್ಸ್ಕೊಂಡು ಹೋಗ್ತಾಯಿದ್ರು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಮಗ. ಕಾಲೇಜ್ ಲೈಫ್ಗಿಂತ ಇನ್ನೊಂದು 10 ವರ್ಷ ಬಿಟ್ಟು ನೀನು ಮದುವೆ ಆಗೋದು. ಈ ಒಂದು 10 ವರ್ಷ ಆ ವ್ಯಕ್ತಿನ ಸಹಿಸ್ಕೊಂಡು, ಅವ್ರದ್ದೊಂದು ಪ್ರತಿದಿನ ಟೈಮ್ ಕೊಡ್ಕೊಂಡು, ಪ್ರತಿದಿನ ಗಲಾಟೆ, ಅವ್ರ ಹಿಂದೆ ನೀನು ನಿಂದೆಲ್ಲದು ಇರೋ ಬರೋದನ್ನ ದುಡ್ಡನ್ನ ಹಾಳು ಮಾಡಿಕೊಂಡು ಏನಿಗೆ ಬ್ರೋ ಬೇಕು? 25-26 ಇಯರ್ಸ್ ಆದಾಗ ನೀನು ಹೆಂಗೆ ಒಂದು ವ್ಯಕ್ತಿಗೆ ಬೇಕು, ನಾನೀಗ ಮದುವೆ ಟೈಮು ಇಲ್ಲ ಒಂದು ಲವ್ ಮಾಡ್ಬೇಕಂತ ವೇಟ್ ಮಾಡ್ತಾ ಇರ್ತೀಯ, ಆ ಥರನೇ ಹುಡುಗಿಯರು ಒಂದು ಸರಿಯಾಗಿರೋ ವ್ಯಕ್ತಿ ನನಗೆ ಸಿಕ್ಕರೆ ನಾನು ಈಗ ಲವ್ ಮಾಡೋಕ್ಕೇನು ಸಮಸ್ಯೆ ಇಲ್ಲಪ್ಪ ಅಂದ್ಕೊಂಡು ಅವರು ಈ ಥರ ಯೋಚನೆಯಲ್ಲಿ ಇರ್ತಾರೆ. ಆ ಒಂದು ಏಜು ರೈಟ್ ಟೈಮ್ ಮಗ. ಏನಕ್ಕೆ ಫೈನಾನ್ಷಿಯಲಿ ನೀನು ಸ್ಟೇಬಲ್ ಆಗಿರ್ತೀರ, ನಿಮ್ಮ ಕೈಯಲ್ಲಿ ಎಜುಕೇಷನ್ ಇರುತ್ತೆ, ಇಬ್ಬರಿಗೂ ಆ ವ್ಯಕ್ತಿ ಸರಿ ಅಂದ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಕಾಲೇಜ್ ಲೈಫಲ್ಲಿ ಅವೆಲ್ಲ ಏನು ಮಣ್ಣು ಬರಲ್ಲ ಬ್ರೋ. ಇಷ್ಟ ಆಯಿತಾ, ಹಾಂ ಇಷ್ಟ ಆಯಿತು, ನನಗೆ ಲವರ್ ಇವರು, ಅವ್ರಿಗೆ ಹಿಂಗಡೆ ಯಾರು ಏನು ಎತ್ತ ಏನೇನು ಗೊತ್ತಿರಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸಿಗೆ ನಾನೊಂದು ಮೆಂಟರ್ ಅಂತಲೇ ಅಂದ್ಕೊಳ್ಳಿ. ಇನ್ನೂ ಸಾಕಷ್ಟು ವೀಡಿಯೋಸು ನಾನು ಮಾಡಬೇಕು ಸ್ಟೂಡೆಂಟ್ಸಿಗೆ ಒಂದು ಸರಿಯಾಗಿರೋ ದಾರಿಗೆ ಬರೋಕ್ಕೆ. ಏನಕ್ಕೆ ಯಂಗ್ಸ್ಟರ್ಸು, ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ತುಂಬ ಒಂದು ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ದಾರೆ ನನ್ನೊಂದು ರಿಸರ್ಚ್ ಪ್ರಕಾರ. ಈಗ ಪುಟ್ಟ ಉದಾಹರಣೆ ಕೊಡ್ತೀನಿ ಬ್ರೋ. ನನ್ನ ಬಗ್ಗೆ ನಾನು ಹೊಗಳ್ಕೊತಿಲ್ಲ. ನಾನು MBA ಮಾಡಿದೆ, ಡಿಗ್ರಿ ಮಾಡಿದೆ, ಬರೋದು ಎಲ್ಲದೂ ನಾನು ಓದಿದ್ದೀನಿ. ಕಾಲೇಜ್ ಲೈಫಲ್ಲಿ ನನಗೂ ಸುಮಾರು ಹುಡುಗಿಯರು ಸಿಕ್ತಿದ್ರು. ನಾನು ಪ್ರಯತ್ನ ಪಡೆದು ಸಿಕ್ತಿದ್ರು, ಇಲ್ಲ ಅವರಾಗೂ ನನಗೂ ಸಿಕ್ಕಿದ್ರು. ಆದರೆ ನನ್ನ ತಲೆಯಲ್ಲಿ ಒಂದೇ ಇತ್ತು ಬ್ರೋ, ಏನೋ ಒಂದು ಲೈಫಲ್ಲಿ ಮಾಡೋಣ ಫಸ್ಟು, ಆಮೇಲೆ ಹುಡುಗಿಯರು ಸಿಗ್ತಾರೆ. ಏನು
ಒಂದು ಲವ್ ಅನ್ನೋದು ಆಮೇಲೆ ಮಾಡ್ಬೋದಲ್ಲ ಅಂದ್ಕೊಂಡು ನಾನು ಯಾವತ್ತಿಗೂ ಆ ವಿಷಯಕ್ಕೆ ಹೋಗಿಲ್ಲ. ಈ ಮಕ್ಕಕ್ಕೆ ಯಾರಾದರೂ ಒಬ್ಬರಾದರೂ ಸಿಗ್ತಾರೆ ನನಗೆ ಪ್ರಯತ್ನ ಪಡೋದು, ಹೌದಾ. ಸೊ ನಾನು ಇಷ್ಟು ವರ್ಷ ಅಂತೂ ಅದನ್ನು ಮಾಡಿಲ್ಲ. ಈಗ ನನಗೆ ಒಂದು 26 ಇಯರ್ಸ್. ಈಗ ಇನ್ಮೇಲೆ ನಾನು ಒಬ್ಳಿಗೆ ಇಷ್ಟಪಡ್ಬೋದು, ಏನಕ್ಕಂದರೆ ಒಂದು ಸ್ವಲ್ಪ ನಾನು ಸ್ಟೇಬಲ್ ಆಗ್ತಾ ಇದ್ದೀನಿ, ಲೈಫ್ ಒಂದು ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ. ಸೊ ಹಾಗೇನಾದ್ರು ಆದರೆ ಹೇಳ್ತೀನಿ ನಿಮಗೆ, ಆಯಿತಾ. ಈ ಒನ್ ಲೈಫ್ ಮಗ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ತುಂಬ ಒಂದು ಇಂಪಾರ್ಟೆಂಟ್ ವೀಡಿಯೋ ಬರುತ್ತೆ ಸ್ಟೂಡೆಂಟ್ಸಿಗೋಸ್ಕರ. ಸಿಗೋಣ.